ಒಂದು ಜೋರು ಚಪ್ಪಾಳೆ ಬರಬೇಕು. ಈ ದಿನದ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗ್ತಾ ಇದೆ. ಹೀಗೆ ನೆಕ್ಸ್ಟ್ ಶನಿವಾರ ಭಾನುವಾರ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಹಾಗೂ ಬೆಂಗಳೂರು ಮಹೋತ್ಸವದ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಕೂತ್ಕೊಬೇಕು. ಸೊ ತುಂಬಾ ಬಿಸಿಲಾಗುತ್ತೆ ಅಂತ ಅನ್ಕೊಂಡ್ವಿ, ಬಟ್ ವಿ ಆರ್ ಲಕ್ಕಿ. ಸ್ವಲ್ಪ ಮೋಡ ಆಗಿದೆ ಅಂಡ್ ಇಟ್ಸ್ ಅ ಪರ್ಫೆಕ್ಟ್ ಈವ್ನಿಂಗ್. ನಾವು ವಾಸವಿ ಕಾಂಡಿಮೆಂಟ್ಸ್ ಅವ್ರನ್ನ ಯೂಶಲಿ ಆ ಕಡೆ ಅಂದ್ರೆ ಬೆಂಗಳೂರು ದಕ್ಷಿಣ ಹೋಗಿಗಳನ್ನ ನಾವು ರುಚಿಸ್ಬೇಕಾಗತ್ತೆ ಬರ್ತಾ ಇದ್ರು. ಬಟ್ ಹೋದ ವರ್ಷ ನಾನು ಅವ್ರನ್ನ ಮೀಟ್ ಮಾಡಿದಾಗ ಖಂಡಿತ ಸಾಕಾರನಗರದಲ್ಲಿ ಈ ಪ್ರೋಗ್ರಾಮ್ ಈ ವರ್ಷದಿಂದ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಹೇಳಿ ಇದು ಮೊದಲನೇ ವರ್ಷ ಸಾಕಾರನಗರದಲ್ಲಿ ಮ್ಯಾಂಗೋ ಮೇಳನ ಆಯೋಜನೆ ಮಾಡಿದ್ದೀವಿ. ವಾಸವಿ ಕಾಂಡಿಮೆಂಟ್ಸ್ ಅವರ ಜೊತೆಗೆ ನಾವು ಈ ಪ್ರೋಗ್ರಾಮ್ ನ ಮಾಡ್ತಾ ಇರೋದು. ಸೊ ಈ ಭಾಗದ ಜನ ಇದನ್ನ ತುಂಬಾನೇ ಮೆಚ್ಚಿ, ಮತ್ತೆ ಇದರಲ್ಲಿ ವಿಶೇಷತೆ ಏನಿದೆ ಅಂದ್ರೆ ಡೈರೆಕ್ಟ್ ಫಾರ್ಮರ್ಸ್ ಅಂದ್ರೆ ನಮ್ಮ ರೈತರು ಇವಾಗ ಮ್ಯಾಂಗೋ ಸೀಸನ್ ಬೇರೆ, ನಮಗೆ GKVK ಪಕ್ಕದಲ್ಲಿ ಇದ್ರೂ ಒಂದೊಂದ್ಸತಿ ಸ್ವಲ್ಪ ಈ ರಾಮನಗರ ಬೆಲ್ಟ್ ಆಗ್ಲಿ ಅಥವಾ ಮತ್ತೆ ಕೋಲಾರ ಕಡೆ, ಚಿಂತಾಮಣಿ ಕಡೆ, ಇಲ್ಲೆಲ್ಲಿ ಎಲ್ಲಾ ಕಡೆಯಿಂದಲೂ ಸ್ವಲ್ಪ ಬೇರೆ ತರ ಮ್ಯಾಂಗೋಸ್ ನ ರೈತರು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ. ವೆರಿ ಐ ವುಡಂಟ್ ಸೇ ಇಟ್ ಇಸ್ ಚೀಪ್, ಬಿಕಾಸ್ ಮ್ಯಾಂಗೋ ಪ್ರೈಸ್ ಈ ವರ್ಷ ಎಲ್ಲಾ ಕಡೆನೂ ಸ್ವಲ್ಪ ಜಾಸ್ತಿ ಆಗಿದೆ. ಕ್ರಾಪ್ ಕಡೆ ನಾವು ಮ್ಯಾಂಗೋ ದಿಸ್ ಟ್ರೆಡಿಷನಲ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಅಂತ ಏನ್ ಹೇಳ್ತೀವೋ ಅದು ಎಷ್ಟು ವೆರೈಟೀಸ್ ಇದೆ ಅಂತ ನೀವು ಇಲ್ಲಿ ನೋಡಬಹುದು. ಸೊ ಅದರ ಜೊತೆಗೆ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಎಂಜಾಯ್ ಮಾಡಿ, ಆದಷ್ಟು ನಮ್ಮ ರೈತರನ್ನ ಸಪೋರ್ಟ್ ಮಾಡಿ, ಮ್ಯಾಂಗೋಸ್ ಖರೀದಿ ಮಾಡಿ ಅವ್ರ ಕಡೆಯಿಂದ. ಸೊ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ. ಅವರು ಬಂದಿದ್ದಕ್ಕೆ ಬೇರೆ ಕಡೆಯಿಂದ ಎಲ್ಲ ಬಂದು ಅವ್ರ ಸ್ಟಾಲ್ಸ್ ಹಾಕಿದ್ದಾರೆ, ಅವ್ರಿಗೂ ಒಂದಷ್ಟು ಸೇಲ್ಸ್ ಆಗುತ್ತೆ. ದೇ ವಿಲ್ ಆಲ್ಸೋ ಬಿ ಮೋರ್ ಮೋಟಿವೇಟೆಡ್ ಟು ಗ್ರೋ ಬೆಟರ್ ಕ್ವಾಲಿಟಿ ಮ್ಯಾಂಗೋಸ್ ಫಾರ್ ಅಸ್. ಸೊ ಇದು ಫಸ್ಟ್ ಎಡಿಷನ್, but I'm sure that we will continue this tradition in Sakar Nagar. So ನಿಮ್ಮ ಒಂದು ಸಹಕಾರ ತುಂಬಾ ಬೇಕಿದೆ ಇಲ್ಲಿ. ನೀವಿವತ್ತು ಟೇಸ್ಟ್ ಮಾಡಿ ಹೋಗಿರ್ತೀರಾ, ಅಕ್ಕಪಕ್ಕದವರಿಗೆ ದಯವಿಟ್ಟು ವಾಟ್ಸ್ಆ್ಯಪ್ ಅಲ್ಲಿ ಕಳಿಸ್ಕೊಡಿ, ಮೆಸೇಜ್ ಹಾಕಿ, ಅಥವಾ ಅಕ್ಕಪಕ್ಕದ ಮನೆಯವರಿಗೆ ದಯವಿಟ್ಟು ತಿಳಿಸಿ. ಒಂದು ನೇತೃತ್ವದಲ್ಲಿ ಅವ್ರು ಆಲ್ಮೋಸ್ಟ್ 2 months ಇಂದ ಹೇಳ್ತಾ ಇದ್ದಾರೆ ಮಾವು ಮೇಳಾನು ಮಾಡಬೇಕು ಮತ್ತೆ ಜಾಕ್ ಫ್ರೂಟ್ ಮೇಳಾನು ಮಾಡಬೇಕು ಅಂತ. ಸೊ ಹೆಂಗೂ ಒಂದು ಮಾವು ಮೇಳ ಮಾಡಿ ನಾವು ಅದನ್ನ ಒಂದು ಟಿಕ್ ಮಾಡಿದೀವಿ. ನೆಕ್ಸ್ಟ್ ಹಲಸಿನ ಮೇಳನು ಮಾಡಬೇಕು ಅಂತ ಒಂದು ಪ್ರಯೋಜನೆ ಮೇಬಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಸೊ ನೀವೆಲ್ಲ ಇದೇ ತರ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ಈ ಫಂಕ್ಷನ್ಸ್ ಎಲ್ಲ ಮಾಡೋದು ಒಂದು ಕಡೆ, ಬಟ್ ಇದಕ್ಕೆ ಬಂದು ನೀವೆಲ್ಲ ಎನ್ಕರೇಜ್ ಮಾಡಿ, ಮತ್ತೆ ಈ ತರ ಜನ ಸೇರಿದ್ರೇನೆ ನಮಗೂ ಖುಷಿ ಆಗುತ್ತೆ, ಆರ್ಗನೈಸರ್ಸ್ಗೂ ಖುಷಿ ಆಗುತ್ತೆ. ಸೊ ಆದಷ್ಟು ನಮ್ಮ ಸುತ್ತಮುತ್ತ ಸಾಗರನಗರ ಸುತ್ತಮುತ್ತ ಜನ ಬರಬೇಕು, ಎಂಜಾಯ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಇಯರ್ ದಯವಿಟ್ಟು ಬನ್ನಿ ಅಂತ ವಾಸವಿ ಅವ್ರನ್ನ ಕೇಳ್ತಾ, ಮತ್ತೊಮ್ಮೆ ನಿಮಗೆ ಮತ್ತೆ ನಿಮ್ಮ ಒಂದು ಟೀಮಿಗೆ, ಯಾಕಂದ್ರೆ ಸುಮಾರು ಜನ ಇದ್ದಾರೆ ನಿಮ್ಮ ಟೀಮ್ ಹಿಂದೆ, ಅವ್ರಿಗೂ ನಾನು ಧನ್ಯವಾದ ಹೇಳಿ, ನೆಕ್ಸ್ಟ್ 3 days ಲೆಟ್ ಇಟ್ ಬಿ ಸಕ್ಸಸ್ಫುಲ್. ಅಂಡ್ ಏನು ಸಪೋರ್ಟ್ ಬೇಕೋ ನಮ್ಮ ಟೀಮ್ ಇದ್ದೇ ಇದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಸಂಜೆ. ಥ್ಯಾಂಕ್ ಯು. ಅಧ್ಯಕ್ಷ ಕೂಡ ಆಗಿದ್ರು, ನಿವೃತ್ತ ರೈತರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಪಿಳ್ಳೆಗೌಡರು ಬರ್ತಾ ಇದ್ದಾರೆ, ತೋಟಗಾರಿಕಾ ಇಲಾಖೆಯಲ್ಲಿ ಕೆಲಸ ಹಾಗೆ ಅರುಣ್ ಜಾವಗಲ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮನ್ನು ಕೂಡ ಮಾಡಬೇಕು ಅಂತೇಳಿ ನಮ್ಮ ಕೃಷ್ಣ ಬರವಳ್ಳಿ ಮಂತ್ರಿಯವರ ಒಂದು ಆಶಯದ ಮೇರೆಗೆ
ಇವತ್ತಿಲ್ಲಿ ಏರ್ಪಾಟ್ ಮಾಡಿದ್ದೀರಿ. ಈ ಥರ ಮಾಡಿದ್ದು ಏನಾಗುತ್ತೆ ಅಂತಂದರೆ ರೈತರು ಬೆಳೆದಿರ್ತಕ್ಕಂಥ ಹಣ್ಣುಗಳಿಗೆ ಅವ್ರು ಏನು ಕೆಮಿಕಲ್ ಹಾಕೋದಿಲ್ಲ, ನೇರವಾಗಿ ಸಪ್ಲೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ. ಏನು ಬಿಷಪ್ ಅವರೇ ನೋಡ್ರೆ ಏನು ಕೆಮಿಕಲ್ ಹಾಕಿರಲ್ವಾ? ಹೌದು 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 ಹೌದು. ಈಗ ಮಾರ್ಕೆಟ್ನಲ್ಲಿ ಎಲ್ಲ ಕೆಮಿಕಲ್ ಹಾಕಿ ಇನ್ನು ಬಲ್ತಿದ್ದೇ ಇರ್ತಕ್ಕಂಥ ಹಣ್ಣು ಮಾಡಿ ನಮಗೆ ಮಾರ್ತಾರೆ. ಅದರಿಂದ ನಮಗೆ ಆರೋಗ್ಯಕ್ಕೂ ತೊಂದರೆ ಮತ್ತು ರೇಟ್ ಕೂಡ ಜಾಸ್ತಿ ಇರ್ತದೆ. ಇವರು ರೈತರು ನೇರವಾಗಿ ನಮ್ಗೆ ಸಪ್ಲೈ ಮಾಡೋದ್ರಿಂದ ಇವರು ಯಾವುದೇ ವಿಧವಾದ ಕೆಮಿಕಲ್ ಹಾಕಿರೋದಿಲ್ಲ. ಹೀಗಾಗಿ ಈ ಥರ ಹೊಸ ಇದು ಮಾಡಿದಂಥ ಕಾರಣಕ್ಕೆ ನಾವಿಲ್ಲಿ ಜನಕ್ಕೆ ಸ್ಥಳೀಯವಾಗಿ ದೊರೆಯುತ್ತದೆ, ಕಡಿಮೆ ರೇಟಿಗೆ ದೊರೆಯುತ್ತದೆ. ಹೀಗಾಗಿ ಎಲ್ರಿಗೂ ಇದು ಅನುಕೂಲ ಆಗಲಿ. ಇನ್ನು ಮುಂದೆ ವರ್ಷ ಇದೇ ಥರ ಮಾಡ್ತಾ ಹೋಗಿ ಎಲ್ರಿಗೂ ಅನುಕೂಲ ಅಂತೇಳಿ ನನ್ನ ಮಾತಾಡೋಕ್ಕೆ ಮಾತು ಕೊಟ್ಟಂಥ ಅವಕಾಶ ಕೊಟ್ಟಂಥ ಎಲ್ರಿಗೂ ನಮ್ಮ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.